ಹೂವೆ 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 ನಿನ್ನಿ ನಗುವಿಗೆ ಕಾರಣವೇನೆ ಸೂರ್ಯನ ನೆನಪೇನೆ ಓ ಚಂದ್ರನ ನೆನಪೇನೆ. ಸ್ನೇಹಿತರೆ, ಇದೊಂದು ಸಾಂಗನ್ನು ಹೇಳಿದೆ. ಯಾಕೆ ಹೇಳಿದೆ ಅಂತ ನಿಮಗೂ ಅರ್ಥ ಆಗಿರಲಿಕ್ಕಿಲ್ಲ, ನನಗೂ ಅದರ ಬಗ್ಗೆ ಗೊತ್ತಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿ. ಸೊ ಇವತ್ತು ನಾನು ನಮ್ಮ ಕೊಡಗು ಮತ್ತು ದಕ್ಷಿಣ ಕನ್ನಡಕ್ಕೆ ಹತ್ರ ಇರುವಂತಹ ಒಂದು ಪ್ಲೇಸ್ ಅಂತ ಹೇಳಿದರೆ ಅದು 275 ರಾಷ್ಟ್ರೀಯ ಹೆದ್ದಾರಿ ಮಾಣಿ ಮೈಸೂರಲ್ಲಿ ಬಂದಾಗ ನಮಗೆ ಸಿಗುವಂಥದ್ದು ಕೊಯನಾಡು. ಫಸ್ಟು ಘಾಟಿ ಇಳಿದಾಗೆ, ಮಡಿಕೇರಿಯಿಂದ ಇಳಿದಾಗೆ ನಮಗೆ ಸಿಗುವಂಥದ್ದು ಕೊಯನಾಡು. ಆ ಕೊಯನಾಡು ಟೆಂಪಲ್ ಇದೆ, ಗಣಪತಿ ಟೆಂಪಲ್ ಅಂತ. ಅದಕ್ಕಿಂತ ಸ್ವಲ್ಪ ಹಿಂದೆ ಒಂದು ಸ್ಕೂಲ್ ಇದೆ ಮಡಿಕೇರಿಯಿಂದ ಬರುವ ಟೈಮಲ್ಲಿ. ಆವಾಗ ರೈಟಲ್ಲಿ ನಮಗೊಂದು ಜಾಗ ಸಿಗುತ್ತೆ. ಅದು ಇವ್ರ ಮನೆ, ಇಲ್ಲಿ ಕಾಣ್ತಾ ಇದ್ದಾರಲ್ಲ ಅವ್ರ ಮನೆ, ರಮಿತಾ ಜಯರಾಮ್ ಅವರು. ರಮಿತಾ ಜಯರಾಮ್ ಅವರು ಯಾಕೆ ಈ ಹೂವಿನ ಸಾಂಗಿಗೂ ರಮಿತಾ ಜಯರಾಮ್ ಅವರಿಗೂ ಈ ಎತ್ತಣದಿಂದ ಎತ್ತಣ ಸಂಬಂಧ ಅಂತ ಕೇಳ್ಬೋದು. ಆದರೆ ಈ ಹಾಡಿಗೂ ಈ ಹೂವಿಗೂ ಏನೋ ಒಂದು ಸಂಬಂಧ ಇದೆ. ಸೊ ಮೇಡಮ್, ಇವತ್ತು ನಾವು ಬಂದಿರೋದು ನಿಮ್ಮ ಒಂದು ಪ್ಲ್ಯಾಂಟಿಗೆ. ಸೊ ಈ ಪ್ಲ್ಯಾಂಟಲ್ಲಿ ವಿಶೇಷವಾಗಿರುವಂಥದ್ದು ಹೇಳಿದರೆ ಹೂವು. ಈ ಹೂವು ಅಂತ ಹೇಳಿದರೆ ಎಲ್ಲೂ ಇಲ್ಲದ, ಲಾಲ್ ಬಾಗಲ್ಲೂ ಇಲ್ಲದ ಹೂವು ಇದೆ ಅಂತ ನೀವು ಹೇಳಿದ್ರಿ. ನೋಡಿ ಸ್ನೇಹಿತರೆ, ಲಾಲ್ ಬಾಗಲ್ಲೂ ಕೂಡ ಇಲ್ಲದಂಥ ಹೂವು ರಮಿತಾ ದುಬೈ ಮಿರಾಕಲ್ ಗಾರ್ಡನ್ ಅಲ್ಲಿ ಸಹ ಇಲ್ಲ. ನೋಡಿ ಅವರೇ ಹೇಳ್ತಾ ಇದ್ದಾರೆ, ದುಬೈ ಮಿರಾಕಲ್ ಗಾರ್ಡನ್ ಅಲ್ಲೂ ಕೂಡ ಇಲ್ಲದಂಥ ಒಂದು ಹೂವನ್ನ ನಾವಿಲ್ಲಿ ಪರಿಚಯ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ. ಅದು ನಮ್ಮ ಕೊಯನಾಡಲ್ಲಿ ಇದೆ ನೋಡಿ, ಅಲ್ವಾ ಮೇಡಮ್? ಹೌದು. ಸೊ ಯಾವ ಹೂವು ಮೇಡಮ್? ಇದು ಅಚಿಮಿಸ್ ಅಂತ. ಅಚಿಮಿಸ್ ನೋಡಿ, ಅಚಿಮಿಸ್ ಅನ್ನುವಂಥ ಈ ಹೂವು ನೋಡಿ ಹೇಗೆ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿದೆ. ಇದು ವಿದೇಶದಿಂದ ಬಂದಿದೆ, ಯುರೋಪ್ ಕಂಟ್ರಿಯಿಂದ ಬಂದಿರುವಂತಹ ಒಂದು ಹೂವು. ಎಷ್ಟು ಕಲರಲ್ಲಿ ಆಗುತ್ತೆ ಮೇಡಮ್ ಈ ಅಚಿಮಿಸ್ ಅಂದರೆ ಏನು? ಅಚಿಮಿಸ್ ಅಂತ ಹೇಳಿದರೆ ಆ್ಯಕ್ಚುಲಿ ನನ್ನ ಹತ್ರ ಇದು ಒಂದೇ ಕಲರ್ ಇದ್ದದ್ದು. ಸ್ಟಾರ್ಟಿಂಗ್ ನನ್ನ ಹತ್ರ ಇದೊಂದು ಕಲರ್ ಇದ್ದದ್ದು. ಇದು ನನಗೆ ಮಡಿಕೇರಿಯಲ್ಲಿ ಸಿಕ್ಕಿದ್ದು. ಮಡಿಕೇರಿಯವರು ಊಟಿಯಿಂದ ತಂದದ್ದು ಹೇಳಿದರು. ಅದರ ನಂತರ ಇದು ಎಲ್ಲ ಒಂದು ಆರ್ಡಿನರಿ ಒಂದು 7-8 ಕಲರ್ಸು ನಮ್ಮ ಕೊಡಗು, ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ ಆ ಏರಿಯಾದಲ್ಲೆಲ್ಲ ಇದೆ. ಅದು ಬಿಟ್ಟರೆ ಕೇರಳದಲ್ಲಿ ಈಗ ಒಂದು ನಾನು 2-3 ಇಯರ್ಸಿಂದ ಸರ್ಚ್ ಮಾಡ್ತಿದ್ದೇನೆ. ಅಲ್ಲಿ ಸಹ ಒಂದು 10 to 12 ಕಲರ್ಸ್ ಇದೆ. ಅದು ಭಾರಿ ಬ್ಯೂಟಿಫುಲ್ ಕಲರ್ಸ್ ಅಲ್ಲ, ಓಕೆ ಜಸ್ಟ್ ಓಕೆ ಕಲರ್ಸ್ಗಳು. ಮತ್ತು ನನಗೆ ಹೀಗೆ ನಾನು ಫೇಸ್ಬುಕ್ಕು ಕೆಲವು ಬೇರೆ ಕಂಟ್ರಿಗಳದೆಲ್ಲ ನೋಡುವಾಗ, ಈ ಅಗ್ರಿಕಲ್ಚರ್ ಆಗಲಿ ಅಥವಾ ಬೇರೆ ಎಲ್ಲ ನೋಡುವಾಗ ನನಗೆ ಈ ಅಚಿಮಿಸ್ಸಲ್ಲಿ ಸಹ ತುಂಬ ಕಲರ್ಸ್ಗಳಿದೆ ಅಂತ ಗೊತ್ತಾಯಿತು. ಹಾಗೆ ಇಲ್ಲಿ ವೆರೈಟಿ ಆಫ್ ಕಲರ್ ಇದೆ. ಮೇ ಬಿ ಒಂದು 20 ಕಲರ್ ಇದೆ ಅಂತ ನಾನು ಭಾವಿಸಿದ್ದೀನಿ ಇಲ್ಲಿ. ಅದು 20 ಕಲರಲ್ಲಿ ಈ ಹೂವು ಬೆಳೀತದೆ. ಹಾಗೆ ಎಷ್ಟು ಕಲರಲ್ಲಿ ಇದೆ ಅನ್ನೋದನ್ನು ನೋಡುವ, ಯಾವ ಕಲರಲ್ಲಿ ಇದೆ ನೋಡುವ. ರಮಿತಾ ಅವರು ಹೇಳ್ತಾ ಹೋಗ್ತಾರೆ ಯಾವ ಕಲರ್ ಇದೆ ಅಂತ. ಮತ್ತು ಈ ಹೂವಿದೊಂದು ವಿಶೇಷ ಏನಂದರೆ, ಇದು ಫುಲ್ ಫ್ಲವರಿಂಗ್ ಸ್ಟಾರ್ಟ್ ಆದಮೇಲೆ ಇದರಲ್ಲಿ ಎಲೆ ಕಾಣೋದಿಲ್ಲ, ಹೂ ಮಾತ್ರ. ಅದಕ್ಕೆ ಇದೇ ಎಕ್ಸಾಂಪಲ್. ರೆಡ್ ಅಲ್ಲಿ ಒಂದು ಡಾಟ್ ಇದೆ, ಒಂದು ಮಲ್ಟಿ ಇದ್ರದ್ದು. ಇದು ಸೆಕೆಂಡ್, ಇದು ನೋಡಿ, ಇದು ನೋಡಿ ಚಿಕ್ಕ ಪಾಟ್, ಫ್ಲವರ್ ಎಷ್ಟಿದೆ ನೋಡಿ ಇದ್ರಲ್ಲಿ. ವೈಟ್ ಕಲರ್, ವೈಟ್ ಆಯ್ತು, 2 ಕಲರ್ ಆಯ್ತು. ಸಿಂಗಲ್ ಪೆಟಲ್, 3 ಕಲರ್, ತುಂಬಾ ಸೂಪರ್ ಇದೆ ಕಲರ್. 3 ಕಲರ್ ಆಯ್ತು. ಇದೊಂದು ಪಿಂಕ್ ಡಬಲ್ ಪೆಟಲ್, 4 ಕಲರು. ಇದೊಂದು ಸಿಂಗಲ್ ಪೆಟಲ್. ಇದು ನೋಡಿ ಇದರಲ್ಲಿ ಹೂವೇ. ಓಕೆ, 5 ಕಲರ್ ಆಯ್ತು. ಇದೊಂದು ಪಿಂಕ್ ಶೇಡೆಡ್, 6. ಇದು ಮಲ್ಟಿ ಪೆಟಲ್, ತುಂಬ ಪೆಟಲ್ಸ್ ಇದೆ. 6 ಆಯಿತು. ಇದು ಸಹ ಒಂದು ಸಿಂಗಲ್. ಓಕೆ, ಇದು ಆ್ಯಕ್ಚುಲಿ ಒಂದು 1 ಮಂತ್ ಆಯಿತು ಫ್ಲವರಿಂಗ್ ಸ್ಟಾರ್ಟ್ ಆಗಿ, ಈಗ ಮುಗೀತಾ ಬಂದಿದೆ. 7 ಕಲರ್ ಆಯಿತು ಇಲ್ಲಿಗೆ. ಇದೊಂದು ಸಿಂಗಲ್, 8. ಇದು ನೋಡಿ ಯೆಲ್ಲೋ ಕಲರ್. ಇದು ಯೆಲ್ಲೋ ಕಲರ್ ಅಲ್ಲ, ಇನ್ನು ಹೂವು ಆಗಬೇಕಷ್ಟೇ ಇದರಲ್ಲಿ ಅಲ್ಲ. 8 9 ಕಲರ್ ಆಯಿತು ನೋಡಿ. ಇದು ನೋಡಿ, ಇದು ಒಂದು ತುಂಬ ಚಂದ ಇದೆ, ಒಂದು ಡಾಟ್ 10 ಕಲರ್ ಆಯಿತು. ಇಲ್ಲಿ ಬನ್ನಿ, ಇದೊಂದು ಕಲರ್, 11 ಕಲರು. ಇದೊಂದು ಕಲರ್. ಇದು ಸ್ವಲ್ಪ ಆರ್ಡಿನರಿ, ಇದು ಹೈಬ್ರಿಡಾ? 12. ಇದೊಂದು ಕಲರ್. ಇದು ಇವತ್ತು ನೀವು ಬರ್ತೀರಾ ಅಂತ ಇವತ್ತು. ಇದು 14 ಕಲರು, 15, 16, ಇದನ್ನು 17,
18 ಕಲರ್. ಇದು ಇದೆ ಸೇಮ್ ಕಲರ್. ಸೇಮ್ 18. ಅದರ ಈ ಗಿಡದ್ದಲ್ಲ, ಸ್ವಲ್ಪ ಕ್ರೀಮ್ ಕಲರ್. ಕ್ರೀಮ್ ಮತ್ತೆ ರೆಡ್ ಕೂಡ ಎಲ್ಲ ಮಿಕ್ಸ್ ಪರ್ಪಲ್. 19. ಇದು ತುಂಬಾ ಇದು ಅಂದ್ರೆ ಮಲ್ಟಿ ಪೆಟಲ್ ಇದು. ಅದು ಅದಕ್ಕೆ ಭಾರ ಅದರದೇ ಅದು ಅದರದ್ದೇ. ಅದಕ್ಕೆ ಅದರ 20 ವೆಯ್ಟ್ ಅನ್ನು ತಡ್ಕೊಳ್ಳಿಕ್ಕೆ ಆಗುದಿಲ್ಲ. 20 ಕಲರ್ ಆಯ್ತು ಅಲ್ವಾ? ಹೌದು. 20 ಕಲರ್ಸ್ ನೋಡಿ. 20 ಕಲರ್ಸ್ ಇನ್ನು ಉಂಟಾ ಮೇಡಮ್ ಅದರಲ್ಲಿ? ಪಿಂಕ್ ತೋರಿಸಿದ್ನ 21. ಹಾ 21 ನೋಡಿ. ಇದು ಇನ್ನು ಫ್ಲವರಿಂಗ್ ಸ್ಟಾರ್ಟ್ ಅದರಲ್ಲಿ ಆಗ್ಬೇಕಷ್ಟೇ ಅಲ್ಲ? 3 ಕಲರ್ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. 3 ಕಲರ್ ಫ್ಲವರ್ ಸ್ಟಾರ್ಟ್ ಆಗ್ಬೇಕಷ್ಟೇ. ಇದು ಸಹ ಒಂದು ಫ್ಲವರ್ ಸ್ಟಾರ್ಟ್ ಆಗಲಿಲ್ಲ. ಓಕೆ. ಇದು ಒಂದು ಕಲರ್, ಇದು ಸಿಂಗಲ್. ಓಕೆ. ಇದು ನೋಡಿ ಫುಲ್ ಆಗಿದೆ, ಮೊಗ್ಗಾಗಿದೆ. ಇನ್ನು ಫ್ಲವರಿಂಗ್ ಆಗಬೇಕಷ್ಟೇ. ಮೇಡಮ್ ಈ ಗಿಡಗಳಿಗೆಲ್ಲ ಎಷ್ಟು ಖರ್ಚಾಗ್ತದೆ ಮೇಡಮ್ ಇದಕ್ಕೆ? ಇದು ಆ್ಯಕ್ಚುಲಿ ಕೇರಳದಲ್ಲಿ ಅಥವಾ ಈಚೆ ಆಂಧ್ರದಲ್ಲೆಲ್ಲ ಕೇರಳದಲ್ಲಿ ಒಂದು 15 ಕಲರ್ಸ್ ಇದೆ. ಬಟ್ ಇಷ್ಟು ಒಂದು ಒಳ್ಳೆ ಕಲರ್ಸ್ ಅಲ್ಲ, ಒಂದು ಇಲ್ಲಿದು ಅಂತಲ್ಲ, ಅದು ಗೊತ್ತಿಲ್ಲ ನಾನು ಅವರು ಎಲ್ಲೆಲ್ಲ ಇದು ಮಾಡಿದ್ದಾರೆ. ಬಟ್ ಇಷ್ಟು ಬ್ಯೂಟಿಫುಲ್ ಆಗಿಲ್ಲ. ಮತ್ತೆ ಬೇರೆ ನನಗೆ ಗೊತ್ತಿದ್ದಾಗೆ ಲಾಲ್ಬಾಗಲ್ಲಿ ಆಗಲಿ, ಇಲ್ಲಿ ಮಡಿಕೇರಿ ರಾಶೀಟಲ್ಲಿ ಆಗಲಿ, ಅಥವಾ ಎಲ್ಲಿ ಸಹ ನಾನು ನೋಡಲಿಲ್ಲ ಈ ಥರದ ಕಲರ್ಸ್. ಆ್ಯಕ್ಚುಲಿ ಈಗ ಒಂದು 15 ಕಲರ್ಸು ನಾನು ಬೇರೆ ಕಂಟ್ರಿಯಿಂದ ತರಿಸಿದ್ದು. ಒಂದು 7 ಕಲರ್ ಇಲ್ಲೇ ನಾನು ಆಚೆ ಈಚೆ. ಫಸ್ಟಿನ ಕಲರ್ ಇದು ಒಂದೇ ಕಲರ್ ಇದ್ದದ್ದು. ಒಂದೇ ಕಲರ್ ಅಲ್ಲ? ಸ್ಟಾರ್ಟಿಂಗ್ ನನ್ನ ಹತ್ರ ಒಂದೇ ಕಲರ್ ಇದೆ. ಎಷ್ಟಿದೆ ಮೇಡಮ್ ತರಿಸಿದ್ರೆ? ಎಷ್ಟು ರೇಟ್ ಆಗ್ತದೆ? ರೇಟ್ ಅಂದರೆ ಅಲ್ಲಿ ಈಗ ನಾನು ಈ ಗಿಡಕ್ಕೆ ಆ್ಯಕ್ಚುಲಿ 100ಗೆ ಸೇಲ್ ಮಾಡಿದರೆ ಅಲ್ಲಿ ಎಲ್ಲ ಇದಕ್ಕೆ ಒಂದು 480 ಹಾಗೆಲ್ಲ ಇರ್ತದೆ. 480. ಬಟ್ ಅಲ್ಲಿ ಅದು ಶಿಪ್ಪಿಂಗ್ ಕೊಡಬೇಕು, ಪ್ಲಸ್ ನಮ್ಮ ಇಂಡಿಯಾದು ಸಹ ಶಿಪ್ಪಿಂಗ್ ಕೊಡಬೇಕು. ಮತ್ತೆ ಅವರು ಆ್ಯಕ್ಚುಲಿ ಅದು ಇದರಲ್ಲಿ ಒಂದು ಬಲ್ಬ್ಸ್ ಬರ್ತದೆ, ಬಲ್ಬ್ಸ್ ಅನ್ನು ನಮಗೆ ಕಳಿಸೋದು. ಅದು ಹೇಗಿರ್ತದೆ? ಅದು ಒಂದು ಆಕ್ಚುಲಿ ಈಗ ಅದು ಕಾಣುದಿಲ್ಲ, ಇನ್ನೊಂದು 2 ಮಂತ್ಸ್ ಹೋಗ್ಬೇಕು ಅದರ ಬಲ್ಬ್ಸ್. ಅಂದ್ರೆ ಇದು ಇವಾಗ ಬೀಜ ಇರ್ತದ ಒಂಥರ ಗೆಡ್ಡೆ ತರ. ಗೆಡ್ಡೆಯನ್ನು ಇದಕ್ಕೆ ಹೌದು, ಗೆಡ್ಡೆಯನ್ನು ನಾವು ಅಂದ್ರೆ ಇದು ಇವಾಗ ಇನ್ನೊಂದು 2 ಮಂತ್ಸ್ ಫ್ಲವರ್ ಇರ್ತದೆ. ಮತ್ತೆ ಇದು ಫುಲ್ ಎಲೆ ಎಲ್ಲ ಹೋಗಿ ಏನು ಇಲ್ಲ, ಇದು ಪಾಟ್ ಮಾತ್ರ ಕಾಣ್ತದೆ. ಮತ್ತೆ ಆ ಪಾಟಿಗೆ ನಾವು ಒಂದು ಹೆಸರು ಬರೆದು ಅದನ್ನೊಂದು ಸೈಡಲ್ಲಿ ಇಟ್ಟು ಬಿಡಬೇಕು. ಒಂದು 5 ಮಂತ್ಸ್ ಸೈಡಲ್ಲಿ ಇಡಬೇಕು. ಮತ್ತೆ ನಿಮಗೆ ಜೂನ್ ಜುಲೈ ಬಂದಾಗ ವಾಪಸ್ ಅದರಷ್ಟಕ್ಕೆ ಫುಲ್. ಮತ್ತೆ ಇನ್ನೊಂದು ಏನು ಹೇಳಿದ್ರೆ, ಇದು ಲಾಸ್ಟ್ ಇಯರ್ ಗಿಡ. ನಾನೀಗ ಒಂದು ಕಸ್ಟಮರಿಗೆ ಗಿಡ ಕೊಡುವಾಗ ಹೀಗೆ ಕೊಡುದು, ಒಂದೇ ಗಿಡ ಕೊಡುದು. ಹೀಗೆ ಕೊಡ್ತೇನೆ ಅವರಿಗೆ. ಇದು ಲಾಸ್ಟ್ ಇಯರ್ ಗಿಡ. ಅವರಿಗೆ ನೆಕ್ಸ್ಟ್ ಇಯರ್ ಇದರಲ್ಲಿ ಒಂದು 4 ರಿಂದ 5 ಗಿಡ ಬರ್ತದೆ. ಅದ್ರದ್ದು ಇದೊಂದು. ಈಗ ನಮ್ಮದೊಂದು ಡೌಟ್, ಈಗ ಈ ಗಿಡ ಬೇಕು ಅಂತ ನಮ್ಮಲ್ಲಿ ಎಷ್ಟೋ ವೀಕ್ಷಕರಿಗೆ ಆಸೆ ಇರ್ಬೋದು. ನೀವು ಬರೀ ಗಿಡ ನೆಟ್ಟದ್ದು ನೋಡಿದ್ದೀರಿ, ನೀವು ಕೊಡಬೇಕು ಅಂತಂದ್ರೆ ಎಂತ ಫಾರಿನಿಗೆ ಹೋಗ್ಬೇಕಲ್ಲ, ನೀವು ಕೊಡ್ತೀರಾ? ಇಲ್ಲ, ಒಂದು 4-5 ಎಲ್ಲ ಕಲರ್ಸ್ ನಾನು ಕೊಡುದಿಲ್ಲ. ಅಂದ್ರೆ ನಂದು ಇದು ಬಿಸ್ನೆಸ್ಗಿಂತ ಹಾಬಿ. ನಂದು ಮೇನ್ ಹಾಬಿ. ನನ್ನದು ಗಾರ್ಡನಿಂಗ್ ನನಗೆ ತುಂಬ ಇಷ್ಟ. ನಂದು ಪ್ಯಾಷನ್ ಥರ ಆಗಿದೆ ಅದು. ಹಾಗೆ ನಾನು ಇವಾಗೊಂದು ಎಲ್ಲವರಿಗೆ ಒಂದು ಸ್ವಲ್ಪ ಜನಕ್ಕೆ ಕೊಡ್ತೇನೆ ಹೇಳಿ, ಈ ಸಲ ಒಂದು 5-10 ಕಲರ್ ಕೊಡ್ತೇನೆ ಹೇಳಿದ್ದೇನೆ. ಎಲ್ಲ ಕಲರ್ ನಾನು ಕೊಡೋದಿಲ್ಲ. ಸರಿ, ಈಗ ನೀವು ಯಾರು ವೀಕ್ಷಕರಿಗೆ ಅವರು ದುಡ್ಡು ಕೊಟ್ಟು ಏನೋ ತಗೊಂಡು ಹೋಗ್ಬೇಕು ಅಂತ ಆದ್ರೆ ಅವರಿಗೆ ನೀವು ಅವಕಾಶ ಕೊಡ್ತೀರಾ? ಕೊಡ್ತೇನೆ. ಅಂದ್ರೆ ದೂರದವರಿಗೆಲ್ಲ ಆಕ್ಚುಲಿ ಕೇರಳದವರೆಲ್ಲ ಹೀಗೆ ಗಿಡವನ್ನೇ ಕಳಿಸ್ತಾರೆ. ಬಟ್ ಪ್ಯಾಕಿಂಗ್ ಅಲ್ಲೆಲ್ಲ ಇದು ನನ್ನದು ಇಷ್ಟು ಹೆಲ್ದಿ ಇದೆ ಅಂತ ಬೇರೆಯವರ ಗಿಡ ಅಷ್ಟು ಹೆಲ್ದಿ ಇರುವುದಿಲ್ಲ. ಅವರವರ ಕ್ಯಾರಿಂಗ್ ಅಲ್ಲಿ ಅದು. ಅಕಸ್ಮಾತ್ ನನಗೆ ನಿಜವಾಗಿ ಆನ್ಲೈನ್ ನಲ್ಲಿ ಇದು ಹೆವಿ ಆರ್ಡರ್ಸ್ ಇದೆ. ಬಟ್ ನಾನು ಯಾರಿಗೂ ಆನ್ಲೈನ್ ಅಲ್ಲಿ ಅಂದ್ರೆ ನನಗೆ ಪ್ಯಾಕಿಂಗ್ ಎಲ್ಲ ಸ್ವಲ್ಪ ಇಲ್ಲಿಗೆ ಅಂದ್ರೆ ದೂರದವರಿಗೆಲ್ಲ ನಾನು ಬಲ್ಬ್ಸ್ ಕೊಡ್ತೇನೆ ಹೇಳಿದ್ದೇನೆ. ಏಪ್ರಿಲ್ ಅಲ್ಲಿ ಬಲ್ಬ್ಸ್ ಕೊಡ್ತೇನೆ. ಆರ್ಡರ್ ಮಾಡಬಹುದು, ಮಾಡಬಹುದು. ಆರ್ಡರ್ ತಗೊಳ್ತೀರಿ? ಯಾರೆಲ್ಲ ವಿಡಿಯೋ ನೋಡ್ತೀರಿ ಅವರೆಲ್ಲ ಆರ್ಡರ್ ಮಾಡ್ಕೋಬಹುದು. ಆದ್ರೆ ಏಪ್ರಿಲ್ ಅಲ್ಲಿ ಅವರು ಕಳಿಸ್ಕೊಡ್ತಾರೆ. ಮತ್ತೆ ಒಂದು 10 ಆಗಲ್ಲ, ಒಂದು 5 to 6 ನಾನು ಆಲ್ರೆಡಿ ಇವಾಗ ಒಂದು 30 ಮೆಂಬರ್ಸಿಗೆ ಆಲ್ರೆಡಿ ಶೂರ್ ಮಾಡಿದ್ದೇನೆ ಕೊಡ್ತೇನೆ ಅಂತ ಹೇಳಿದೆ. ನೋಡಿ, ಈ ಗಿಡಕ್ಕೆ ಎಷ್ಟು ಡಿಮಾಂಡ್ ಇದೆ. ಲಾಲ್ಬಾಗ್ ಅವರು ಕೇಳ್ಬೋದು, ನಾಳೆ ಇವರು ನಮ್ಮ ಮಡಿಕೇರಿ ಇವರು ರಾಜಾ ಸೀಟ್ ಅವ್ರು ಕೇಳ್ಬೋದು. ಕೊಡ್ತೀರಾ? ನಾನು ಚಾಲೆಂಜ್ ಮಾಡ್ತೇನೆ, ಅಲ್ಲಿ ಎಲ್ಲಿ ಇದು ಈ ಫ್ಲವರ್ ಇಲ್ಲ ಹೇಳಿ
ಅವರು ತೋರಿಸ್ಬೋದು, ಇಲ್ಲಿ ಇಲ್ಲ ಉಂಟು ಇಲ್ಲಿ ಅಂತ ಅವ್ರು ತೋರಿಸ್ಬೋದು, ಅಷ್ಟು ನಾನು ಚಾಲೆಂಜ್ ಮಾಡ್ತೀರಿ, ಮಾಡ್ತೇನೆ. ಗ್ಯಾರಂಟಿ. ಹಾಗಾದ್ರೆ ನೀವೆಲ್ಲ ನೋಡಿ ಬಂದಿದ್ದೀರಿ ಅಂತ ನೋಡಿ ಬಂದಿದ್ದೇನೆ. ನೋಡಿ ಬಂದಿದ್ರಲ್ಲ, ಅಂದ್ರೆ ಒಂದು 20-25 ವರ್ಷದ್ದು ನಂದು ಹಾಬೀಸ್ ಇದು. ಹಾಬೀಸ್ ಅಲ್ಲ, ಒಂದು 30 ಇಯರ್ ಆಗ್ಬೋದು. 30 ಹಾಗೆ ಎಲ್ಲ ಹೂವು ಮರಿ ಇದಲ್ಲ, ಎಲ್ಲ ಹೂವಲ್ಲಿ ಒಂದು ಪಳಗಿದವಳು ನಾನು. ಎಲ್ಲ ಹೂವಿನಲ್ಲಿ ಪಳಗಿದ ವ್ಯಕ್ತಿ ಹೌದು. ರಮಿತಾ ಅವರು, ರಮಿತಾ ಜಯರಾಮ್ ಅವರು. ಪ್ರತಿ ಹೂವನ್ನು ಅಷ್ಟೇ, ಅದಕ್ಕೆ ನಾನು ಆರಂಭದಲ್ಲಿ ಹಾಡನ್ನು ಹೇಳ್ತಾ ಶುರು ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ಹೂವಿನ ಬಗ್ಗೆ ಅಷ್ಟು ಕೇರ್ ಮಾಡೋರು ಅಂತ ರಮಿತಾ ಜಯರಾಮ್ ಅವರು, ಕರೆಕ್ಟಾ? ಹೌದು. ಹಾಂ, ಹಾಗೆ ಮುಂದಿನ ಇದರಲ್ಲಿ ಕೂಡ ಅಷ್ಟೇ, ಇನ್ನೂ ಕೂಡ ದೊಡ್ಡ ದೊಡ್ಡ ಪ್ಲಾಂಟ್ಗಳನ್ನು ಮಾಡಬೇಕು ಅಂತ. ಆ್ಯಕ್ಚುಲಿ ನಾವು ತೋರಿಸಿದ್ದೇನೇನಿಲ್ಲ, ಇದೊಂದು ಸಣ್ಣದಷ್ಟೇ, ಇದೊಂದು ಜಸ್ಟ್ ನಾವು ಟ್ರಯಲ್ ಬಿಡೋದು ಅಂತ ಹೇಳ್ತೀವಲ್ಲ, ಹಾಗೆ ಆಗಿದೆ. ಇನ್ನು ನಿಮ್ಮ ಸಮುದ್ರದಾಗಿರುವಂಥ ಹೂವಿನ ಗಾರ್ಡನ್ ಅನ್ನು ತೋರಿಸ್ಲಿಕ್ಕೆ ಇನ್ನೊಂದು ಸತ್ಯ ಬರಬೇಕೇನೋ ಅಲ್ವಾ? ಹೌದು. ನೆಕ್ಸ್ಟ್ ಒಂದು ನವೆಂಬರಲ್ಲಿ ಒಂದು ಚಿಕ್ಕ ನರ್ಸರಿ ಓಪನ್ ಮಾಡಬೇಕು ಅಂತೆಲ್ಲ ಸೆಟ್ಟಿಂಗ್ ಮಾಡ್ತಾ ಇದ್ದೇನೆ. ಹಾಗೆ ಅವರ ನರ್ಸರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ಮುಂದಿನ ಅವರ ಜೀವನ ಈ ಹೊಸ ಹೂಗಳ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಹೂವಿನ ಮೂಲಕ ಹೊಸತು. ಆದರೆ ಇಲ್ಲಿ ಸಿಗುವಂಥ ಈ ಹೂವು ಇದೆಯಲ್ಲ, ಇದೆಲ್ಲೂ ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಕೇರಳದಲ್ಲಿ ಎಲ್ಲೋ ಒಂದು ಕಡೆ ಇದೆ. ಕೇರಳದಲ್ಲಿ ಇದೆ, ಒಂದು 10 ಕಲರ್ ಇದೆ, ಬಟ್ ಇಷ್ಟು ಬ್ಯೂಟಿಫುಲ್ ಕಲರ್ ಅಂದ್ರೆ ಇಂಡಿಯಾದಲ್ಲಿ ಇದೆ, ಕೇರಳವನ್ನ ಹೊರತುಪಡಿಸಿ. ಹೌದು, ಕೇಂದ್ರ ಈಚೆ ಆಂಧ್ರ ಮತ್ತೆ ಗೋವಾದಲ್ಲಿ ಸಹ ಒಂದು 3 ಕಲರ್ ನೋಡಿ. 3 ಕಲರ್, ಆದ್ರೆ ಇಷ್ಟು ಕಲರ್ ಇರುವಂತದ್ದು ಕೇರಳದಲ್ಲಿ ನಾನು ಈಗ ಅದು ಒಂದು 4-5 ಕಲರ್ ಕೇರಳದಿಂದ ತಂದದ್ದು, ಬಟ್ ಅವ್ರ ಹತ್ರ ಯಾವ್ದು ಈ ಕಲರ್ಸ್ಗಳಿಲ್ಲ. ಇಲ್ಲ, ಈ ಕಲರ್ಗಳಿಲ್ಲ. ಇಲ್ಲ. ಹಾಗಾಗಿ ನೋಡಿ ಸ್ನೇಹಿತರೆ, ಇಷ್ಟೊಂದು ಕಲರ್ಸ್ ಇರುವಂತಹ ಈ ಗಿಡಗಳು ಬಹಳ ಅಪರೂಪ. ಯುರೋಪ್ ರಾಷ್ಟ್ರದಿಂದ ಅವರು ಅದನ್ನು ತರಿಸ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿಯ ಕ್ಲೈಂಟನ್ನು ಅವರು ಫೋನ್ ಮೂಲಕ ಕಾಂಟ್ಯಾಕ್ಟ್ ಆಗಿಯೋ ಅಥವಾ ವಾಟ್ಸಪ್ ಮೂಲಕ ಮಾಡಿಯೋ ಇದನ್ನು ಮಾಡ್ಕೊಂಡಿದ್ದಾರೆ. ಭಾಳ ಕೃಷಿಯ ಬಗ್ಗೆ ಭಾಳ ಒಂದು ಪ್ರೀತಿ ಇದ್ದರೆ ಮಾತ್ರ ಇದು ಸಾಧ್ಯ, ಎಲ್ಲರಿಗೂ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅವ್ರು ಹೇಳೋದೊಂದೇ, ಇನ್ ಕೇಸ್ ನಾವು ಅವ್ರ ಹತ್ರ ಕೇಳಿದ್ವಲ್ಲ, ನಿಮಗೇನಾದರೂ ಯಾರಾದರೂ ರಿಕ್ವೆಸ್ಟ್ ಮಾಡಿದರೆ ಕೊಡ್ತೀರಾ ಅಂತ ಕೇಳಿದ್ವಿ. ಹಾಗಾಗಿ ಅವರು ಹೇಳಿದರು ನಾವು ಕೊಡ್ತೇವೆ, ಆದರೆ ಸ್ವಲ್ಪ ಟೈಮ್ ಬೇಕಾಗ್ತದೆ, ಆರ್ಡರ್ ಮಾಡ್ಬೋದು. ಈಗಲೇ ವಿಡಿಯೋ ನೋಡಿದ ತಕ್ಷಣ ನೀವು ಆರ್ಡರ್ ಮಾಡಿ. ಮಹಿಳೆಯರಂತೂ ನಮ್ಮ ಕಡೆ ಅವರಿಗೆ ಹಾಗೆ ಫುಲ್ ಇದ್ರದ್ದು A to Z. ಈಗ ನಾನು ಕೊಡುವವರಿಗೆ ಸಹ ಹಾಗೆ, ನಾನಂದ್ರೆ ತುಂಬಾ ಅದನ್ನು ಅಂದರೆ ಕೆಲವರು ಅದನ್ನ ಬಿಸ್ನೆಸ್ ಆಗಿ ಮಾಡ್ತಾರೆ. ಈಗ ನನಗೆ ನಿಜವಾಗಿ ಇದರಲ್ಲಿ ತುಂಬ ಆರ್ಡ್ರ್ ಇದೆ ಈ ಸಲ, ತುಂಬ ಅಂದರೆ ಹೆವಿ ಆರ್ಡ್ರ್ ಇದೆ. ಬಟ್ ನಾನು ಆ ಥರ ಹೀಗೆ ಕೊರಿಯರಲ್ಲೆಲ್ಲ ಕಳಿಸೋಳಲ್ಲ. ಕೊರಿಯರಲ್ಲಿ ಕಳಿಸಿದರೆ ಅದಕ್ಕೊಂದು ನ್ಯಾಕ್ ಬೇಕು. ಈಗ ನಾವು ಕಳಿಸಿದ ಕೂಡಲೇ ಅದನ್ನು ಬದುಕಿಸಿಕೊಳ್ಳುವ ನ್ಯಾಕ್ ಬೇಕು. ಅದು ಸದ್ಯಕ್ಕೆ ಇಲ್ಲಿ ಹೆಚ್ಚಿನವರಿಗೆ ಇಲ್ಲ. ಹಾಗೆ ನಾನು ದೂರದವರಿಗೆ ಯಾರಿಗೂ ಶ್ಯೂರ್ ಮಾಡಲಿಲ್ಲ, ಅಂದರೆ ಬಲ್ಬ್ಸ್ ಕೊಡ್ತೇನೆ ಏಪ್ರಿಲಲ್ಲಿ, ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದೇನೆ. ಈಗನೂ ಅಲ್ಲ, ಅಕ್ಟೋಬರ್ ಆಗಬೇಕು ಒಂದು. ನಾನಂದರೆ ಕೊಡುವಾಗ ವಿತ್ ಫ್ಲವರ್ ಕೊಡುದು. ವಿತ್ ಫ್ಲವರ್ ಕಾರಣ ಯಾಕಂದ್ರೆ ನನಗೆ ಅದು ಇಷ್ಟ ಇಲ್ಲ, ಇದೇ ತರ ಕೊಡುದು ಅವರು. ಮತ್ತೆ ಇನ್ನೊಂದು ಏನು ಹೇಳಿದ್ರೆ, ನಾನೀಗ ನನ್ನ ಹತ್ರ ಈಗ ಇಷ್ಟು ಕಲರ್ಸ್ ಇದೆ ಹೇಳಿದೆ, ಇನ್ನೊಂದು 5 ಕಲರ್ ಇನ್ನು ಅರಳಲಿಕ್ಕಿದೆ ಹೂವು. ಇಷ್ಟು ಕಲರನ್ನು ನಾನು ಕಲೆಕ್ಟ್ ಮಾಡಲಿಕ್ಕೆ 18 ಇಯರ್ಸ್ ತಗೊಂಡು. ಈಗ ನೋಡಿ, ನಾನು ಅಚಿಮಿಸ್ ಅನ್ನು ನಾನೊಂದು ಡಿಫ್ರೆಂಟ್ ಇದೆ ಅಂತ ಹೇಳಿ ತಂದೆ. ಅಂದ್ರೆ ಯೂನಿಕ್, ಅಂದ್ರೆ ತುಂಬಾ ಪ್ಲಾಂಟ್ಸ್ ಲವರ್ಸ್, ಫ್ಲವರ್ಸ್ ಲವರ್ಸ್ ತುಂಬಾ ಜನ ಇದ್ದಾರೆ. ಆಫ್ಟರ್ ಕೊರೋನಾ ಆದ್ಮೇಲೆ ಈ ಫೀಲ್ಡಿಗೆ ಸ್ವಲ್ಪ ಜಾಸ್ತಿ ಜನ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಹಾಗೆ ಅವರಿಗೆ ಯಾವುದೇ ಇದು ಉಂಟಲ್ಲ, ಈಗ ನಮ್ಮ ಆಚೆ ಮಲೆನಾಡು ಸೈಡ್ ಎಲ್ಲ ಹೋದ್ರೆ ಫುಲ್ ಡೇಲಿಯಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಕೆಲವು ಕಡೆ ಜರ್ಬೇರಾ. ಈಗ ಹಾಗೆ ಯಾವ ಇದು ಗಿಡ, ಈಗ ನೀವು ಈ ಗಿಡ ನೀವು ಒಂದು ಮಹಿಳೆಯರಿಗೆ ಒಂದು ತಿಂಗಳಲ್ಲಿ ಒಂದು 30,000 ಆದ್ರೆ ಆದಾಯ ಮಾಡಿಕೊಡ್ಬೋದಾ? ಅಲ್ಲ, ಒಳ್ಳೆ ಸಕ್ಸಸ್ ಮಾಡಿದ್ರೆ, ಒಂದು ಇದನ್ನೇ ಮಾಡಿದ್ರೆ, ಇದನ್ನೇ ಮಾಡಿಟ್ಟು ಹೌದು ಮಾಡ್ಬೋದು. ಏನು ಹೇಳಿದ್ರೆ, ನಾವು ನಿಮಗೆ ಕೊಡುವಾಗ ಒಂದು ಗಿಡ ಇದರಲ್ಲಿ ನಾವು ಕೊಡುವಾಗ ನಿಮಗೆ ನೆಕ್ಸ್ಟ್ ಇಯರಲ್ಲಿ ಇದರಲ್ಲಿ ಒಂದು 5-6 ಗಿಡ, ಅದರಿಂದ ನೆಕ್ಸ್ಟ್ ಇಯರ್ ಇದರಲ್ಲಿ ಒಂದು 10 ಗಿಡ, ಹಾಗೆ ಡಬಲ್ ಆಗ್ತಾ ಉದ್ಯಮವನ್ನು ಮಾಡ್ಬೋದು. ಇದಕ್ಕೆ ಎಲ್ಲ ಇದು ಅದರದ್ದು ಹಾಗೆ. ಮತ್ತು ಇದಕ್ಕೆ ಈ ಥರದ್ದು ಆ್ಯಕ್ಚುಲಿ ಇದು ಹ್ಯಾಂಗಿಂಗ್ ಥರ ಇರಬೇಕು. ನನಗಿಲ್ಲಿ ಸರಿ ಅರೇಂಜ್ಮೆಂಟ್ ಆಗ್ತಾ ಇದ್ದ ಕಾರಣ ಇದಿಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಅಗಲದಂದರೆ ಇದು ಇದಲ್ಲ, ಹೀಗೆ ಸ್ಕ್ವೇರ್ ಟೈಪಿನ ಅಗಲದ್ದು ಇದರಲ್ಲಿ ಹಾಕಿದರೆ ತುಂಬ ಅದರಲ್ಲಿ ಹೂವೇ ಕಾಣೋದು. ಬಟ್ ಈ ಸಲ ನಾನು ಅಷ್ಟು ನನ್ನದು ಸೆಟ್ಟಿಂಗ್ ಆಗಲಿಲ್ಲ. ನಂದು ಬಿಫೋರ್ 4 ಇಯರ್ಸ್ ಇದೆಲ್ಲ ಸೂಪರ್ ಇದೆ, ಅಂದರೆ ಬರೀ ಹೂವೇ ಅದರಲ್ಲಿ. ಮೇಡಮ್, ಈಗ ಅದೇ ನಾನು ಕೇಳ್ತಾ ಇದ್ದೆ, ಹೂವಿನಿಂದ ಮಹಿಳೆಯರಿಗೆ ಸ್ವಾವಲಂಬನೆಯ ಜೀವನವನ್ನು ಮಾಡಬಹುದಾ? ಮಾಡ್ಬೋದು, ಖಂಡಿತ ಮಾಡ್ಬೋದು. ಹೇಗೆ ಸಂಪಾದನೆ ಮಾಡ್ಬೋದು ಅವರಿಗೆ? ಹೇಗೆ ಅಂದರೆ ಅದೇ ನಾನೇ ಹೇಳಿದೆ ಅಲ್ಲ, ಇದನ್ನು ನಾವು ಕೊಡುವಾಗ ನಿಮಗೆ ಇದರಲ್ಲಿ ಒಂದು ಗಿಡ
ಒಂದು ಗಿಡ. ಓಕೆ 1 ಇಯರ್ ಮಾತ್ರ ನಿಮಗೆ. ಬಟ್ ಇದರಲ್ಲಿ ಸಹ ಹೀಗೆ ಇದನ್ನು ಕಟ್ಟಿಂಗ್ ಮಾಡಿ ಸಹ ಗಿಡ ಮಾಡ್ಬೋದು. ಮಾಡುವ ನ್ಯಾಕು ಗೊತ್ತಿರಬೇಕು. ಅಂದರೆ ಆ ಇದೇ ಇಲ್ಲ ಶೇಡೆಡಲ್ಲಿ, ಸೆಮಿ ಶೇಡೆಡಲ್ಲಿ. ನಾನು ನಿಮಗೀಗ ಒಂದು ಗಿಡ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಇಯರ್ ಇದರಲ್ಲಿ ಒಂದು 5 ಗಿಡ ಬರ್ತದೆ. ಅದೇ ಅದು ಡಬ್ಬಲ್ ಆಗ್ತಾ ಹೋಗೋದು, ಮಲ್ಟಿ ಮಾಡ್ತಾನೇ ಹೋಗ್ಬೋದು. ಹಾಗೆ ಇದನ್ನು ಖಂಡಿತವಾಗಿ ಯಾರಾದರೆ ಮಾಡುವರಿದ್ದರೆ 100% ಮಾಡ್ಬೋದು. ಮತ್ತು ಇದು ರ್ಯಾರ್, ತುಂಬ ಗಿಡ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಬೇಡಿಕೆ ಇದೆ. ಇದು ಎಂತಕ್ಕೆ ಬಳಸ್ತಾರೆ? ಅಲಂಕಾರಿಕ ಮಾತ್ರ, ಅಲಂಕಾರಿಕವಾಗಿ ಮಾತ್ರ ಇದನ್ನ ಬಳಸ್ತಾರೆ. ಇದರಲ್ಲಿ ಏನು ಇದಿಲ್ಲ. ಆದರೆ ಒಂದು ಇದರ ವಿಶೇಷ ಅಂದರೆ ಎಲೆ ಕಾಣುವುದಿಲ್ಲ, ಫುಲ್ ಇದರಲ್ಲಿ ಹೂವೆ. ಒಂದು ಮನಸ್ಸಿಗೆ ಅಂದ್ರೆ ಒಂದು ಸ್ಕೆಚ್ ಮಾಡಿದಾಗೆ ಇದರ ಕಲರ್ಸ್ಗಳು, ಅದರ ಡಿಸೈನ್. ನನಗೆ ಒಮ್ಮೊಮ್ಮೆ ತುಂಬ ನಾನು ಇದಾಗುವಾಗ ನಾನೀಗ ಒಂದು 4-5 ಸಲ ಇಲ್ಲಿಗೆ ಬಂದು ಇದನ್ನು ನೋಡಿಕೊಂಡು ಹೋಗುದು. ಬೇಜಾರಾದಾಗ ಏನೋ ಒಂದು ಅಂದ್ರೆ ಇದರ ಒಂದು ಡಿಸೈನ್ ಮಾಡಿದಾಗೆ, ನೀವು ಒಂದು ಪೇಂಟಿಂಗ್ ಮಾಡಿದಾಗೆ ಚೆನ್ನಾಗಿದೆ. ನೋಡಿದ್ರಲ್ಲ, ಇದರಲ್ಲಿ ಒಂದು ಮಹಿಳೆಯರಿಗೆ ಸ್ವಾವಲಂಬನೆಯ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಿದರು ರಮಿತಾ ಅವರು. ಹಾಗೆ ನಮ್ಮಲ್ಲಿ ನೋಡ್ತಿರುವ ಎಷ್ಟೋ ಮಹಿಳೆಯರು ನೋಡಿ, ಇವರು ಎಷ್ಟು ಸ್ವಾವಲಂಬಿ ಜೀವನ ನಡೆಸ್ತಾರೆ ಅಂತ ಹೇಳಿದರೆ, ಇವರು ಒಂದು ಪೈಸೆ ಕೂಡ ಯಜಮಾನರ ಹತ್ರ ತಗೊಳ್ಳೋದೆ ತನ್ನದೇ ಹಣದಲ್ಲಿ ಸ್ವಂತವಾಗಿ. ಯಜಮಾನರು ಒಳ್ಳೆ ಕೆಲಸದಲ್ಲಿದ್ದಾರೆ, ಆದರೆ ಇವರು ಅವ್ರ ಹತ್ರ ಕೇಳೋದಿಲ್ಲ. ಯಾಕಂತೇಳಿದ್ರೆ ಅವ್ರು ಕೇಳ್ಕೊಂಡಿರ್ಬೋದು ಬೇಕಾದರೆ, ಆದರೆ ಅವರು ಕೇಳೋದಿಲ್ಲ. ನೋಡಿ, ಈಗಿನ ಗಾರ್ಡನ್ ಎಲ್ಲ ಮಾಡಿಕೊಂಡು ಅವರ ಸಂಪಾದನೆಯನ್ನು ಅವರೇ ಮಾಡ್ತಾರೆ. ಹಾಗೆ ನಿಮ್ಮಲ್ಲಿ ಎಷ್ಟೋ ಜನ ನಾವೇನು ಮಾಡ್ತಾ ಇಲ್ಲ ಅಂತ ಕೊರಗ್ತಿರ್ತೀರಿ. ನೋಡಿ, ಅವರಿಗೆಲ್ಲ ಇದೊಂದು ಮಾದರಿ ಆಗಬೇಕು. ಹಾಗಾಗಿ ರಮಿತಾ ಅವರು ನಿಮಗೆ ಮಹಿಳೆಯರಿಗೆ ಕಾಂಟ್ಯಾಕ್ಟಿಗೆ ಸಿಗ್ತಾರೆ, ಅವರು ನಿಮಗೆ ಹೇಳ್ತಾರೆ, ಸಲಹೆಗಳನ್ನು ಕೊಡ್ತಾರೆ. ಸಿಕ್ಕುದಿಲ್ಲ, ಬಟ್ ವಾಟ್ಸಪ್ ಮೂಲಕ ಮಾಡ್ಬೋದು. ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟಲ್ಲಿ ಸಿಗ್ತಾರೆ, ರಿಪ್ಲೈ ಮಾಡ್ತಾರೆ. ಯಾವ ಗಿಡ ನಿಮಗೆ ಬೇಕು ಅದನ್ನು ಹೇಗೆ ಮಾಡ್ಬೋದು. ಜೊತೆಗೆ ಇಲ್ಲಿ ಬಂದು ಅವರು ಸಣ್ಣ ಅಮೌಂಟ್ ಇದೆ ಅದಕ್ಕೆ ಒಂದಷ್ಟು ಅವರಿಗೂ ಒಂದು ಗಿಡಗಳನ್ನು ಕೊಟ್ಟು ಬೆಳೆಸಿದ ಪ್ರೀತಿ ಖುಷಿ ಸಿಗ್ತದಲ್ಲ ಮೇಡಮ್ ನಿಮಗೆ? ಅದು ಖುಷಿ ಸಿಗ್ತದೆ, ನಿಮಗೆ ಮನಸ್ಸಿಗೆ ಸಂತೋಷ ಆಗ್ತದೆ. ಹಾಗೆಯೇ ಇದು ರ್ಯಾರ್ ಅಲ್ಲ, ಎಲ್ಲ ಕಡೆ ಸಿಗುವುದಿಲ್ಲ. ಹಾಗಾಗಿ ಇದು ಎಲ್ಲ ಕಡೆ ಪಸರಿಸಿದಾಗ ಇದನ್ನು ಪಸರಿಸಿದ ಕೀರ್ತಿ ನಮ್ಮ ಕೊಯನಾಡಿನ ರಮಿತಾ ಅವರಿಗೇ ಸಲ್ತದೆ. ಹಾಗಾಗಿ ಇದೊಂದು ಥರ ಈಗ ನೋಡಿ, ರ್ಯಾರಕ್ಕೆ ಇದು ಎಲ್ಲಿಯೂ ಇಲ್ಲದ ಹೂವು ಇಲ್ಲಿದೆ. ಹಾಗಾಗಿ ಬೇಗ ಬೇಗ ನಿಮ್ಮ ಮನೆಯ ಅತಿಥಿಯಾಗಿ ಮಾಡ್ಕೊಳ್ಳಿ. ಇಂಥದನ್ನು ಅಡ್ವಾನ್ಸ್ ಆಗಿ ಅವರಿಗೆ ನೀವು ಬುಕ್ಕಿಂಗ್ಗಳನ್ನು ಮಾಡ್ಬೋದು. ಹಾಗಾಗಿ ತುಂಬ ಥ್ಯಾಂಕ್ಸ್. ಇಷ್ಟೊತ್ತು ಬಹಳ ಮಾಹಿತಿಗಳನ್ನು ಕೊಟ್ರಿ, ನಮಗೆ ತುಂಬ ವಿಚಾರಗಳನ್ನು ಹೇಳಿದಿರಿ. ಹೂವಿನ ಬಗ್ಗೆ ಸಮಗ್ರ ಮಾಹಿತಿ ಸಿಕ್ಕಿತ್ತು ನಮಗೆ. ಒಂದು ಹೂವು ಮತ್ತೆ ಇದು ನಾನು ಇದರಲ್ಲಿ ಒಂದು 100% ನಾನು ಆರ್ಗಾನಿಕ್, ಯಾವುದೇ ವಿತೌಟ್ ಕೆಮಿಕಲ್ ಆಗಿ ಕೂಡ. ಮತ್ತೆ ಇದರದ್ದು ನೀವು ಒಂದು ಗಿಡ ಈಗ ಪರ್ಚೇಸ್ ಮಾಡಿದ್ರೆ ಲೈಫ್ ಲಾಂಗ್ ನಾವು ಎಷ್ಟು ಸಮಯ ಇರ್ತೇವೆ ಅಷ್ಟು ಸಮಯ ಅದು ಇರ್ತದೆ. ಡೇಲಿಯದ ಹಾಗೆ ಇದರಲ್ಲಿ ಬೇಸಿಗೆಯಲ್ಲಿ ಗೆಡ್ಡೆ ಹಾಗೆ ಇರ್ತದೆ, ಮಳೆಗಾಲ ಬರುವಾಗ ಅದು ಚಿಗರಿ ಗಿಡ ಒಮ್ಮೆ ಫುಲ್ ಹೋಗ್ತದೆ ಅಲ್ವಾ? ಹೌದು, ಫುಲ್ ಹೋಗುವಾಗ ಕೆಲವರೆಲ್ಲ ಎಂತ ಮಾಡ್ತಾರೆ, ತೆಗೆದು ಅದನ್ನು ಒಂದು ಸೈಡ್ ಅಲ್ಲಿ ಇಟ್ಟು ಬಿಡ್ತಾರೆ. ಇದು ನಮಗೆ ಯೂಸಿಗಿಲ್ಲ ಅಂತ. ಆದ್ರೆ ಇದು ಮತ್ತೆ ಚಿಗುರಿಕೊಂಡು ಬರ್ತದೆ. ನಾವು ನೀರು ಹಾಕದಿದ್ರು ಪಾಪ ಅದು ಒಂದು ಬರ್ತದೆ. ನೀರು ಬೇಡ ಇದಕ್ಕೆ, ನೀರು ಅಂದ್ರೆ ಹಾಗೆ ಅಂದ್ರೆ ಅದು ಬರುವ ಟೈಮಿಗೆ ಅದು ಬರ್ತದೆ. ಜೂನ್ ಜುಲೈಯಲ್ಲಿ ಅದು ಬರುವ ಟೈಮ್. ಹಾಗಾದ್ರೆ ಈ ಗಿಡ ಮನುಷ್ಯನ ವ್ಯಕ್ತಿತ್ವ ಇದ್ದಾಗೇನೆ ಕೆಲವು ಸತಿ ಮನುಷ್ಯನಿಗೆ ಬದುಕಲ್ಲಿ ಸಕ್ಸಸ್ ಅನ್ನೋದು ಸಿಗ್ತದೆ. ಅವಾಗ ಹೂವು ತರ, ಆಮೇಲೆ ದೊಡರಲ್ಲ ಅಂತ ಬೀಳ್ತದೆ ಲೈಫ್, ಅದು ಒಣಗಿ ಹೋಗುವ ತರ. ಆದ್ರೆ ಗೆಡ್ಡೆ ಅನ್ನೋದು ಇದೆಯಲ್ಲ, ಅದು ಹಠ ಇದ್ದಾಗೆ, ಎನಿ ಟೈಮ್ ನಾನು ಚಿಗುರಿ ಬರ್ತೇನೆ ಅಂತ. ಈ ಗಿಡ ಕೂಡ ಅದೇ ಸಂದೇಶವನ್ನ ಸಾರ್ತದೆ ಅಲ್ವಾ? ಅದು ಚಿಗುರು ಬರುವಾಗ ಅದನ್ನು ನೋಡುದೇ ಒಂದು ಖುಷಿ. ನೋಡಿ, ಇದು ಬಂದಿದೆ ಲಾಸ್ಟ್ ಇಯರ್. ಈಗ ಯಾರಾದ್ರೂ ಬಿಸ್ನೆಸ್ ಮಾಡುವವರಿಗೆ ಇದು ನೋಡಿ, ಇದರಲ್ಲಿ ಎಷ್ಟು ಗಿಡ ಇದೆ ನೋಡಿ, ಒಂದು 20-25 ಗಿಡ ಇದೆ. ಒಳ್ಳೆ ಬಿಸ್ನೆಸ್ ಮಾಡಬಹುದಲ್ಲ ಈ ಗಿಡಗಳನ್ನು ಇಟ್ಟುಕೊಂಡು? ಒಂದು ಗಿಡಕ್ಕೆ ಇದೆ ಸೇಮ್. ನಾನು ಸುಮ್ಮನೆ ಕೇಳೋದು ಈಗಿನೇ, ಒಂದು ಗಿಡಕ್ಕೆ ಎಷ್ಟು ಚಾರ್ಜ್ ಆಗ್ಬೋದು ಅಂದ್ರೆ ನಾನು ಆಕ್ಚುಲಿ ಅಲ್ಲಿ ನಾನು ಹೇಳಿದೆ ಅಲ್ಲ, ಈಗ ಆ ರೆಡ್ ಕಲರಿಗೆ 788 ಅಲ್ಲಿ ಆಗಿದೆ, ಶಿಪ್ಪಿಂಗ್ ಅಲ್ಲದೆ. ಇದು $9 ಎಷ್ಟೋ ಆಗಿದೆ. ಅಲ್ಲಿಯ ಶಿಪ್ಪಿಂಗ್ ಇಲ್ಲಿಯ ಶಿಪ್ಪಿಂಗ್ ಎಲ್ಲ ಸೇರುವಾಗ 950 ಹಾಗೆಲ್ಲ ಆಗ್ಬೋದು. ಬಟ್ ನಾನು ಅಷ್ಟೇ ಕೊಟ್ಟು ತಗೊಂಡಿದ್ದೇನೆ ಅಂತೇಳಿ ನಾನು ಹಾಗೆ ಸೇಲ್ ಮಾಡೋಳಲ್ಲ ನಾನು. ಅಂದರೆ ನಂದು ಹಾಬಿ ಅದು. ಇದನ್ನು ನಾನು ವಿತ್ ಫ್ಲವರ್ 100, 150, 200 ಒಳಗೆ, 200 ಆಚೆ ಇಲ್ಲ. ಅಂದ್ರೆ ಮತ್ತೆ ನೋಡಿ, ಕೇರಳದ ನಾನು ಅವರಿಗೆ ವಿತ್ ಪಾಟ್ ಕೊಡುದು, ವಿತ್ ಫ್ಲವರ್ ಕೊಡುದು. ಬಟ್ ಕೇರಳದವರು ಹಾಗೆ ಅಲ್ಲ, ಈ ಒಂದು ಗಿಡ
ಗಿಡವನ್ನು ಕಿತ್ತು ಕೊಡುದು ನಮಗೆ. ಕಿತ್ತು ಕೊಡುದು. ಹಾ, ಅದು ನೋಡಿ ಇವರು ನಮಗೆ- ವಿತ್ ಪ್ಲಾಟ್ ಹಾ, ಅನ್ನ with, ಅಷ್ಟು ಹಾ. ಕಮ್ಮಿಗೆ ಬಟ್ ಕೊಡ್ತೀರಾ? ಈಗ ನಾನು ಈ ಪಾಟು ಸಹ ಅಲ್ಲ ನನ್ನದು, ಈ ಪಾಟ್ ಕೊಡುವ ಈ ಸೈಜ್ ಅಲ್ಲ, ಬೇರೆ ಸ್ವಲ್ಪ ನಂದು ಈ ಸೈಜ್ ದೊಡ್ಡ ಸೈಜ್ ಅಲ್ಲಿ ಕೊಡ್ತೀರಿ. ಓಕೆ, ಅಂದ್ರೆ ತಕೊಂಡು ಹೋದವರಿಗೆ ಸಹ ಒಂದು ವ್ಯಾಲ್ಯೂ ಇದೆ ಅಲ್ಲ? ವ್ಯಾಲ್ಯೂ ಇದೆ ಅಂತ ಹೇಳಿ. ದುಡ್ಡಿಗೆ ಒಂದು ವ್ಯಾಲ್ಯೂ ಇದೆ ಅಲ್ಲ? ವ್ಯಾಲ್ಯೂ ಇದೆ ಅಂತ ಹೇಳಿ. ಅದು ನನಗೆ ಆ ವ್ಯಾಲ್ಯೂದು ತುಂಬಾ ಮಹತ್ವ ಇಂಪಾರ್ಟೆನ್ಸ್ ಗೊತ್ತುಂಟು. ಕೊಡ್ತೀರಿ ಅದಕ್ಕೆ ಅಂತ ಹೇಳಿ. ಓಕೆ, ಎನಿವೆ ರಮಿತಾ ಅವರು ಸಾಕಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟರು. ಈ ಒಂದು ಫ್ಲವರ್ ಪಾಟ್ಗಳ ಬಗ್ಗೆ ಹೇಳಿದರು. ಬಹಳ ಅಪರೂಪದ ಈ ಒಂದು ಹೂವನ್ನು ನೀವು ಕೂಡ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗ್ಬೋದು. ಅದಕ್ಕೆ ಅವರಿಗೆ ಈಗಲೇ ಕರೆ ಮಾಡಿ, ಕರೆ ಅಂತ ಹೇಳಿದ್ರೆ ವಾಟ್ಸಪ್ ಮಾಡಿ, ದಯವಿಟ್ಟು ಕರೆ ಮಾಡಬೇಡಿ, ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿ. ಅರೆ ನಾನು ಯಾರದ್ದು ನಾನು ಅವರು ಯಾರ ಕರೆಯನ್ನು ಸ್ವೀಕರಿಸೋದಿಲ್ಲ ಅಲ್ಲ? ಹೌದು. ಹಾಗಾಗಿ ವಾಟ್ಸಪ್ ಮಾಡಿ, ನೀಟಾಗಿ ವಾಟ್ಸಪ್ ಮಾಡಿ, ಅವರು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತಾರೆ. ನಿಮಗೆ ಗಿಡ ಬೇಕು ಅಂತ ಇದ್ದರೆ ಅವರಿಗೆ ಬುಕ್ಕಿಂಗ್ ಮಾಡಿ ನೆಕ್ಸ್ಟ್ ಬಂದು ತಗೊಂಡು ಹೋಗ್ಬೋದು ಅಷ್ಟೇ. ನಾವು ಲೊಕೇಶನ್ ಹಾಕಿರ್ತೇವೆ, ಹಾಗೆ ಇವತ್ತು ಕೊಯ್ನಾಡು ಎಲ್ಲಿ ಅಂತ ನಾವು ಹಾಕಿರ್ತೇವೆ, ಲೊಕೇಶನ್ಗೆ ಬಂದು ನೀವು ತಗೊಂಡು ಹೋಗ್ಬೋದು ಅಲ್ವಾ ಮೇಡಮ್? ನೆಕ್ಸ್ಟ್ ಅಕ್ಟೋಬರ್ ನವೆಂಬರ್ ಇಂದ. ಅಕ್ಟೋಬರ್. ಈಗ ಬಂದವರಿಗೆ ಯಾರಿಗೂ ಎಂಟ್ರಿ ಇಲ್ಲ, ಈಗ ಬುಕ್ಕಿಂಗ್ ಮಾತ್ರ ಅಲ್ವಾ? booking ಮಾತ್ರ. ಬುಕ್ಕಿಂಗ್ ಮಾತ್ರ. ಹಾಗೆ ಅವರು ನನಗೊಂದು ಗಿಫ್ಟ್ ಕೊಡ್ತಾ ಇದ್ದಾರೆ ನಾನು ಇಲ್ಲಿ ಬಂದ ಮೇಲೆ. ಥ್ಯಾಂಕ್ ಯು. ಇದನ್ನು ತಗೊಂಡೋಗಿ. ಇದು ಈ ವೈಟ್ ಕಲರ್, ವೈಟ್ ಕಲರ್, ವೈಟ್ ಶ್ವೇತವರ್ಣ, ಶಾಂತಿಯ ಸಂಕೇತ. ನಿಮಗೆ ಒಂದು 2 months ಇದರಲ್ಲಿ ಫ್ಲವರ್ ಇರ್ತದೆ. ಮತ್ತೆ ನಾನು ಹೇಳಿನಲ್ಲ full. ಗೊತ್ತಾಯ್ತು. ಮತ್ತೆ ಇದು ನಿಮಗೆ ಇನ್ನು ಇದ್ರ ಹಾಗೆ ತುಂಬಾ ಬರ್ಬೇಕು ಅಂತ ಆದ್ರೆ ಇದನ್ನು ನೀವು ಫುಲ್ ಡ್ರೈ ಆದ್ಮೇಲೆ ನೀವು ಏಪ್ರಿಲ್ ಮೇಯಲ್ಲಿ ಬೇರೆ ಪಾಟಿಗೆ ರೀಪಾಟ್ ಮಾಡುವಾಗ ಇದನ್ನು ಜಸ್ಟ್ ಹೀಗೆ ಮಾಡಿ ಅದನ್ನು ಆ ಪಾಟಿಗೆ ಸೇಮ್ ಇಟ್ಟು ಬಿಟ್ರೆ ಆಯ್ತು. ಇಟ್ಟು ಒಂದು ಲೇಯರ್ ಮಣ್ಣು ಹಾಕಿದ್ರೆ ಆಯ್ತು. ಅಷ್ಟೇ ಕೆಲಸ. ಅಷ್ಟೇ. ಆಗ ನಿಮಗೆ ಇದ್ರಲ್ಲಿ ಈಗ 4 ಗಿಡ ಉಂಟಲ್ಲ, ಅದ್ರಲ್ಲಿ ಒಂದು 10 ಬರ್ಬೋದು. 10 ಬರ್ಬೋದಲ್ಲ? ಖಂಡಿತ. ಓಕೆ, ನೋಡಿ ಈ ಗಿಡ ನಾನು ತಗೊಂಡು ಹೋಗ್ತಾ ಇದ್ದೀನಿ. ವಿದೇಶದಿಂದ ಬಂದದ್ದು, ಎಲ್ಲೂ ಇಲ್ಲದು. ಲಾಲ್ಬಾಗು ಹಾಗೆ ಮಡಿಕೇರಿಯ ರಾಜ ಸೀಟ್ ಸೇರೋ ಮೊದಲು ನನ್ನ ಮನೆ ಸೇರ್ತಾ ಇದೆ. ನನಗೊಂದು ಖುಷಿ ಆಗ್ತಿದೆ ಮೇಡಮ್, ಈ ಥರ ಒಂದು ಗಿಡನ ನಾನು ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಧನ್ಯವಾದಗಳು, ಥ್ಯಾಂಕ್ ಯು. ಓಕೆ, ಇದು ಹೇಗೆ ನಾನು ಪೇಮೆಂಟ್ ಮಾಡೋದು ಹೇಗೆ? ದಮ್ಮಯ್ಯ. ಹಾಗೆ ಇದನ್ನೊಂದು ಅವರು ಇದೊಂದು ಪ್ರೀತಿಯಿಂದ ಅವ್ರು ಕೊಟ್ಟದ್ದು. ಮತ್ತೆ ನಾನು ಇದನ್ನು ಚೆಕ್ ಮಾಡ್ತಾ ಇರ್ತೇನೆ, ನಿಮ್ಮ ಮನೆಯಲ್ಲಿ ಉಂಟಾ ಅಂತ ಚೆಕ್ ಮಾಡ್ತಾರೆ. ಅಂದ್ರೆ ಜನವರಿ, ಬಟ್ ಅದರಲ್ಲಿ ನಾನೀಗ ಇನ್ನೂ ಸರ್ಚ್ ಮಾಡ್ತಾ ಇದ್ದೇನೆ. ಅದು ಆಕ್ಚುಲಿ ಅವ್ರದ್ದು ರೆಸ್ಟಿಂಗ್ ಪೀರಿಯಡ್ 3 months, ಜೂನ್, ಜುಲೈ, ಆಗಸ್ಟ್. ಬಾಕಿ ಸಮ್ಮರ್ ಅಲ್ಲಿ ಸಹ ಅದು ಫ್ಲವರಿಂಗ್ ಆಗ್ತದೆ. ಬಟ್ ನಾನಿನ್ನೂ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಮಾಡಿದ ಕೂಡಲೇ ನಿಮಗೆ ನನಗೆ ಹೇಳಿದ್ದಾರೆ. ಆಕ್ಚುಲಿ ಇದು ಒಂದು 4 months ಎಲ್ಲವರ ಮೈಂಡ್ ಅಲ್ಲಿ, ಇದು 4 to 5 months ಹೂವಾಗಿ ಫುಲ್ ಹೂವಾಗಿ ಮತ್ತೆ ಹೋಗ್ತದೆ ಅಂತ ಜನಗಳಿಗೊಂದು ಇದಿದೆ, ಯಾವಾಗ್ಲಿಲ್ಲ ಅಂತೇಳಿ. ಬಟ್ ಇದು ಒಂದು 10 months ಫ್ಲವರಿಂಗ್. ಎಲ್ಲ ಹವೆಯಲ್ಲೂ ಬದುಕ್ತದೆ, ಕೋಲ್ಡ್ ಎಲ್ಲ ವೆದರ್ಗೆ. ನಮ್ಮ ಭಾಗಮಂಡಲ ಈಚೆ ಕೊಡಗು ಭಾಗದಲ್ಲಿ ಕೂಡ ಚೆನ್ನಾಗಿ ಆಗ್ತದೆ. ಇದು ಕೊಡಗು ಎಲ್ಲ ಸೂಪರ್, ಇನ್ನು ಸೂಪರ್ ಆಗಿ ಬರುತ್ತೆ. ಚಳಿ ಇರ್ತದಲ್ಲ ವೆದರ್. ಬಟ್ ಮಾರ್ನಿಂಗ್ ಇದು ಒಂದು 9 o'clock ತನಕ ಅದಕ್ಕೆ. ಮತ್ತೆ ಈವ್ನಿಂಗ್ ಅಲ್ಲ. ಇದನ್ನು ಇನ್ನೊಂದು ಏನು ಹೇಳಿದ್ರೆ, ನಮ್ಮ ಎಲ್ಲ ರೂಮ್ಗಳಲ್ಲಿ ಅಥವಾ ಟಿವಿ ಹಾಲಲ್ಲಿ ಅಥವಾ ಎಲ್ಲಿ ಸಹ ಒಂದು ಇಡ್ಬೋದು. ಸೂರ್ಯನ ಬೆಳಕು ಬೇಡ ಬೇಕು ಅಂತಿಲ್ಲ, ಅಂದ್ರೆ ಫ್ಲವರಿಂಗ್ ಆದ್ಮೇಲೆ. ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಫ್ಲವರಿಂಗ್ ಆದ್ಮೇಲೆ ಒಳಗಡೆ ತಗೊಂಡೋಗಿ ಎಲ್ಲರೂ ಇಟ್ಕೊಳ್ಬಹುದು. ನೋಡಿ ಚಂದ ರಿಲೇಟಿವ್ಸ್ ಅಥವಾ ಏನಾದ್ರೆ ಮನೇಲಿ ಒಂದು ಸಣ್ಣ ಮೀಟಿಂಗ್ ಫಂಕ್ಷನ್ ಉಂಟಂದ್ರೆ ಮನೆ ಒಳಗೆ ಫುಲ್ ಡೆಕೋರೇಟ್ ಮಾಡಬಹುದು. ನೋಡಿ ಹಾಗಾದ್ರೆ ನೋಡಿ ಮಹಿಳೆಯರೇ, ಮತ್ತೆ ಯಾಕೆ ತಡ ಮಾಡ್ತೀರಿ? ಈಗ ಇಂಥ ಕೃಷಿಯ ಬಗ್ಗೆ ಯೋಚನೆ ಮಾಡಿ. ಹಾಗೆ ಇವರ ಸಜೆಷನ್ ತಗೊಳ್ಳಿ. ಇವರು ಇದರಲ್ಲಿ ಲೀಡರ್ ಇದ್ದಂಗೆ, ಸಕ್ಸಸ್ ಆಗಬೇಕು. ಇವರು ಸಕ್ಸಸ್ ಆಗಿದ್ದಾರೆ, ಎಲ್ಲರೂ ಆಗಬೇಕು ಅನ್ನೋದು ಅವರ ಭಾವನೆ ಕೂಡ. ಎಸ್, ಇಷ್ಟೊಂದು ಮಾಹಿತಿಗಳನ್ನು ಅವರು ನಮಗೆ ಕೊಟ್ಟರು. ಹಾಗೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಮೇಡಮ್. ತುಂಬ ಥ್ಯಾಂಕ್ಸ್. ಇಷ್ಟೊಂದು ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ರಿ. ಹಾಗೆಯೇ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮ ನೋಡಿದ್ರಿ. ನಿಮಗೇನು ಅನಿಸುತ್ತೆ ಈ ಅಪರೂಪದ ಗಿಡದ ಬಗ್ಗೆ? ಈ ಗಿಡ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು, ಅಥವಾ ಈ ಗಿಡವನ್ನು ನೀವೆಲ್ಲಾದರೂ ನೋಡಿದ್ದೀರಾ? ಈ ಹಿಂದೆ ಎಲ್ಲಾದರೂ ನಿಮ್ಮ ಮನೆ ಪಕ್ಕದಲ್ಲ ಊರುಗಳೆಲ್ಲ ನೋಡಿದರೆ, ಅಥವಾ ನೀವೆಲ್ಲೋ ವಿದೇಶಕ್ಕೆ ವಿಸಿಟ್ ಕೊಟ್ಟಾಗ ಈ ಗಿಡಗಳನ್ನು ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.